ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗಿಂದ ಅಮ್ಮ ಅಮ್ಮ ಅಂತ ಹಾಕ್ ಕೂಗ್ತಾ ಇದ್ದೀರಾ? ಅಮ್ಮ ಅಡ್ಗೆ ಆಯ್ತಾ? ಯಾವಾಗ್ಲೂ ತಿನ್ನೋದ್ರಲ್ಲೇ ಇರೋ. ಅಮ್ಮ ನನ್ಗಲ್ಲ ಅಮ್ಮ, ಅಪ್ಪಂಗೋಸ್ಕರ ಕೇಳ್ದೆ. ಅಡ್ರೆಸ್ ಚೇಂಜ್ ಮಾಡ್ಸಿದ್ರಾ? ಜಮೀನ್ ಯಾವಾಗ ನನ್ನ ಹೆಸರಿಗೆ ಬರ್ಕೊಡೋದು? ಇವತ್ತು ಅಡ್ರೆಸ್ ಚೇಂಜ್ ಮಾಡೋ ಆಫೀಸರು ಬಂದಿರ್ಲಿಲ್ಲ ಅಮ್ಮ, ನಾಳೆ ಬರೋದಕ್ಕೆ ಹೇಳಿದ್ದಾರೆ. ಇದು ನಿಮ್ಮಪ್ಪ ಹೇಳ್ಕೊಟ್ಟಿರೋ ಸುಳ್ಳ ಅಥವಾ ನೀನೇ ಕ್ರಿಯೇಟ್ ಮಾಡಿರೋ ಸುಳ್ಳ? ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ ಅಮ್ಮ. ಓಹೋ, ಇಷ್ಟು ದಿನ ಹೇಳಿದೆಲ್ಲ ಬರೀ ಸತ್ಯನಾ? ನಿನ್ ಸತ್ಯ ಹರಿಶ್ಚಂದ್ರನ್ ಮೊಮ್ಮಗಳು ನೋಡು. ಆ ಜಮೀನ್ ವಿಷಯ ನನ್ನ ಹತ್ರ ಮುಚ್ಚಿಟ್ಟಿದ್ರಲ್ಲ, ಅದು ಸುಳ್ಳೆ ತಾನೇ? ಅಮ್ಮ, ನೀನ್ ಯಾಕೆ ಈ ತರ ಆಡ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಅಕ್ಕ ನಿಮ್ ಹೆಸರಲ್ಲಿ ಜಮೀನ ಬರ್ಕೊಡ್ತೀವಿ ಅಂತ ಹೇಳಿದ್ದಾರೆ ತಾನೇ? ಏಯ್, ಬಾಯಿ ಮುಚ್ಕೊಂಡ್ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ತೆಗೆದೊಂದ್ ಬಿಡ್ತೀನಿ ನಿನ್ಗೆ. ಕೋಪ ಮಾಡ್ಕೋಬೇಡಿ ಅಮ್ಮ, ನನ್ ಮಾತ್ ನಂಬಿ. ನಾನ್ ಯಾವತ್ತೂ ನನ್ ಮಾತ್ ತಪ್ಪಲ್ಲ. ಅಪ್ಪ ಇಷ್ಟೊತ್ತು ಊಟ ಕೂಡ ಮಾಡದೆ ವೇಟ್ ಮಾಡಿದ್ದಾರೆ. ಆಫೀಸರ್ ಕೂಡ ಬಂದಿರಲಿಲ್ಲ ಅಮ್ಮ. ಅಪ್ಪ ತುಂಬ ಸುಸ್ತಾಗಿದ್ರು. ನಾಳೆ ನಾನೇ ಆಫೀಸ್ಗೆ ಹೋಗಿ ಅಡ್ರೆಸ್ ಚೇಂಜ್ ಮಾಡಿಸ್ಕೊಂಬರ್ತೀನಿ ಅಮ್ಮ. ಆಮೇಲೆ ಆ ಜಮೀನ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಸೋಣ ಅಮ್ಮ. ಈ ಸಪ್ತಮಿನ ನಂಬಿ. ಹಾಂ ಸರಿ, ಆಯ್ತು. ಆ ಡಾಕ್ಯುಮೆಂಟ್ಸ್ನೆಲ್ಲ ನನ್ನ ಹೆಸರಿಗೆ ಮಾಡಿಸಿದ್ಮೇಲೆ ನಾನ್ ನಿನ್ನ ನಂಬೋದು. ಏನು ಮಗಳೇ, ಏನು ನಡೀತಿದೆ? ಏನೂ ಇಲ್ಲ ಅಪ್ಪ, ನಾನು ಅಮ್ಮ ಯಾವುದೋ ಖುಷಿಯಾಗಿರೋ ವಿಚಾರ ಮಾತಾಡ್ತಿದ್ವಿ ಅಲ್ವಾ ಅಮ್ಮ? ಹಾ ಹೌದು ರೀ, ಹೌದು. ಹಲೋ ಹಲೋ ಅಕ್ಕ. ಹೇಳು ವಿಭಾ. ಅಕ್ಕ, ನಮ್ಮನೆಗೆ ನೀರ್ ಕ್ಯಾನ್ ಬೇಕಾಗಿತ್ತು. ಸರಿ ತರ್ತೀನಿ. ಸರಿ ಅಕ್ಕ. ಅಮ್ಮ ನೀರ್ ಕ್ಯಾನ್ ಹಾಕ್ಬೇಕು, ನಾನು ಕೊಟ್ಬಿಟ್ಟು ಬರ್ತೀನಿ. ಮಗಳೇ ನೀನು ನಿಂತ್ಕೊಳ್ಳಮ್ಮ, ನಾನೇ ಹೋಗಿ ಹಾಕಿ ಬರ್ತೀನಿ. ರೀ ನಿಂತ್ಕೊಳ್ಳಿ, ನೀವ್ ಈಗಾಗ್ಲೇ ಸುಸ್ತಾಗಿ ಬಂದಿದ್ದೀರಾ. ಅವಳು ಹೇಗಿದ್ರು ಹೋಗ್ತೀನಿ ಅಂತ ಹೇಳ್ತಿದ್ದಾಳಲ್ವಾ, ಹೋಗ್ ಬರ್ಲಿ ಬಿಡಿ. ಸುಮ್ಮನೆ ಇರೋ ಭಾಮ. ಸಪ್ತಮಿ, ಮೊದಲು ಊಟ ಮಾಡಿ ನಡಿ ಬಾ. ಏನ್ ಮುಖ ನೋಡ್ತಿದ್ಯಾ? ನಡಿ. ಸರ್ ನಮಸ್ಕಾರ. ಓ ನಮಸ್ತೆ ಜೂನಿಯರ್. ಸರ್ ದುಡ್ಡು. ನಾನೇ ಬರ್ತೀನಿ ಇರಪ್ಪ. ಸರ್ 200. ಸರಿ. ಓಹೋ ಜೂನಿಯರ್. ಎಸ್ ಸೀನಿಯರ್. ಗೊತ್ತು ತಾನೇ, ನನ್ನ ಲೈಫಲ್ಲಿ ಇದುವರೆಗೂ ಯಾವ ಕೇಸು ಸೋತಿಲ್ಲ. ಆದ್ರೆ ಈ ಕೇಸಲ್ಲಿ ಸೋಲ್ತೀರಾ. 100% ಡೌಟೇ ಬೇಡ ಸರ್. ನೆನ್ನೆ ಅಷ್ಟೇ ಮೊಳಕೆ ಹೊಡೆದಿರೋ ಬೀಜ ಇವತ್ತು ನನ್ನ ಸೋಲಿಸ್ಬಿಡ್ತೀಯ ನೀನು? ಆದ್ರೆ ನಿಮ್ ತರ ವಿಷುದ್ ಬೀಜ ಅಂತೂ ಅಲ್ಲ ಸರ್. ಕೇಸಲ್ಲಿ ನಿಮ್ಮನ್ನ ಹೇಗ್ ಮಣ್ಣು ಮುಕ್ಕಿಸ್ತೀನಿ ನೋಡ್ತಾ ಇರಿ. ಜೂನಿಯರ್, ಈ ಮನೆ ಈ ಜನ್ಮಕ್ಕಷ್ಟೇ ಅಲ್ಲ, ಮುಂದಿನ ಜನ್ಮಕ್ಕೂ ನಿನ್ ಕ್ಲೈಂಟ್ಗೆ ಸಿಗೋಲ್ಲ. ಹೋಗಿ ಹೇಳವ್ರಿಗೆ. ಅದು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ಸೀನಿಯರ್ ಸರ್. ಹಾ, ನೋಡೇ ಬಿಡೋಣ. ಬಾಯ್ ಸೀನಿಯರ್ ಸರ್. ನನ್ನನ್ನೇ ಸೋಲಿಸ್ಬಿಡ್ತೀಯ ನೀನು? ಶ್ರೀಮಂತ್ ಸರ್, ಶ್ರೀಮಂತ್ ಸರ್. ಓಹೋ, ಲಾಯರ್ ಸಾಹೇಬ್ರು ನಮಸ್ಕಾರ, ಬನ್ನಿ. ಶ್ರೀಮಂತ, ಲಾಯರ್ ಸಾಹೇಬ್ರಿಗೆ ಕಾಫಿ ಗಿಫಿ ಏನಾದ್ರು? ಹೌದು, ಸ್ವಲ್ಪ ಸ್ಟ್ರಾಂಗ್ ಇರಲಿ. ಏ ಅಜಯ್, ನಮ್ಮ ಲಾಯರ್ ಸರ್ ಕಾಫಿ ಟೀ ಎಲ್ಲ ಕುಡಿಯಲ್ಲ, ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದಾರೆ, ನೋಡಿದ್ರೆ ಗೊತ್ತಾಗಲ್ವಾ? ಸಾರಿ, ನಮ್ಮ ಅಜ್ಜಿ ಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ಟಿದ್ದಾರೆ. ಅಜ್ಜಿ, ನಾನು ಲಾಯರ್ ಜೊತೆ ಟೆರೆಸಲ್ಲಿ ಮಾತಾಡ್ತಿರ್ತೀನಿ, ಅಪ್ಪ ಬಂದು ಕಳಿಸು ಆಯ್ತಾ? ಸರಿನಪ್ಪ. ಸರ್ ಬನ್ನಿ.
ಅಜ್ಜಿ ಅಪ್ಪ ಬಂದ್ರು. ನಾಗರಾಜು ಅಪ್ಪ ನಾಗರಾಜು ರೇಷನ್ ಅಂಗಡಿ ಹತ್ರ ಹೋಗಿದ್ಯಾ? ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ ಅಪ್ಪ? ಅವ್ರ ಹೆಸರೇನಪ್ಪ? ಹೇಳು ನಾಗರಾಜ. ಒಂದ್ ನಿಮಿಷ ಆ ಹುಡುಗಿ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಗೊತ್ತಾಗ್ಲಿಲ್ಲ. ಯಾರನ್ನು ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತಾರೆ. ಅದಕ್ಕೆ ಆ ರೇಷನ್ ಅಂಗಡಿ ಹತ್ರ ಬಂದ್ರೆ ನಂಗೆ ವಿಷಯ ತಿಳಿಸಿ ಅಂತ ಆ ಅಂಗಡಿಯವರಿಗೆ ನಾನು ಫೋನ್ ನಂಬರ್ ಕೊಟ್ಟು ಬಂದಿದ್ದೀನಿ. ಏನಪ್ಪ ನೀವು ಆ ಹುಡುಗಿ ಬಗ್ಗೆ ಡೀಟೇಲ್ ಕೇಳ್ಕೊಂಡ್ ಬರ್ತೀರಿ ಅಂತ ನಾವೆಷ್ಟು ಆಸೆಯಿಂದ ಕಾಯ್ತಾ ಇದ್ವಿ ಗೊತ್ತಾ? ಹೋಗ್ಲಿ ಬಿಡೋ ನಾಗರಾಜ. ಆ ಹುಡುಗಿನೇ ಶ್ರೀಮಂತನೇ ಹೆಂಡತಿ ಆಗ್ಬೇಕು ಅಂತ ದೇವ್ರ ನಿರ್ಣಯ ಮಾಡಿದ್ರೆ ಖಂಡಿತವಾಗ್ಲೂ ಆ ಹುಡುಗಿನೇ ನಮ್ಮನೆ ಹುಡ್ಕೊಂಡು ಬರ್ತಾಳೆ. ಹೌದಮ್ಮ, ಹಾಗೆ ಅವಳೇ ನಮ್ಮನೆಗೆ ಬಂದ್ರೆ ತುಂಬಾ ಸಂತೋಷ. ನಾಗರಾಜು, ಶ್ರೀಮಂತನ್ ನೋಡೋದಕ್ಕೆ ಲಾಯರ್ ಬಂದಿದ್ದಾರೆ. ಅವರಿಬ್ರು ಟೆರೇಸ್ ಮೇಲೆ ಮಾತಾಡ್ತಾ ಇದ್ದಾರೆ. ಅಪ್ಪ ಬಂದ್ರೆ ಕಳ್ಸು ಅಂತ ಹೇಳಿದ್ದ. ಹೋಗಪ್ಪ. ಸರಿ ಅಮ್ಮ.